ಇನ್ನು ಬರೋ ಪ್ರಾಬ್ಲಮಲ್ಲೆಲ್ಲ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ರಿಪೀಟೆಡಾಗಿ ಉಪಯೋಗಿಸ್ತಾನೆ ಇರ್ತೀವಿ. ಆಯಿತಾ? ಅದೇನದು ಅಂತ ಹೇಳಿದ್ರೆ, ವರ್ಕ್ ಡನ್ ಆನ್ ಅ ಮೂವಿಂಗ್ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಆಬ್ಜೆಕ್ಟ್ ಅಂತ ಹೇಳಿದ್ರೆ ಏನೋ ಏನಿಲ್ಲ ಹುಡುಗರ, ನೀವು ಇದನ್ನೆಲ್ಲ ನೋಡಿದಿರೋ ಮೊದಲಾಗೆ. ವರ್ಕ್ ನಾವು ಮಾಡ್ತು ಅಂತ ಹೇಳಿದ್ರೆ ದಟ್ ಈಸ್ ಕನ್ವರ್ಟೆಡ್ ಟು ಎನರ್ಜಿ ಅಲ್ವಾ? ಇದನ್ನು ನೋಡಿದ್ದೀವಿ. ಎನರ್ಜಿ ನಾವು ಸ್ಪೆಂಡ್ ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿ ಲೆಕ್ಕ ಸೈನ್ಸಲ್ಲಿ ಅಲ್ವಾ? ಇದು ನೋಡಿದ್ದೀವಲ್ಲ. ಸೊ ಈ ನಾಲೆಜ್ ಮೇಲೆ, ಈ ಕಾನ್ಸೆಪ್ಟ್ ಮೇಲೆ ಈ ಕನ್ಕ್ಲೂಷನ್ ಬರ್ಬೋದು ನಾವು. ಇನ್ಕ್ರೀಸ್ ಇನ್ ವೆಲಾಸಿಟಿ ಆರ್ ಡಿಕ್ರೀಸ್ ಇನ್ ವೆಲಾಸಿಟಿ, ನಾವು ಒಂದು ಕೆಲಸ ಮಾಡಿದಾಗ ಒಂದು ವಸ್ತು ಮೇಲೆ ಅದರಲ್ಲಿ ಕೈನೆಟಿಕ್ ಎನರ್ಜಿ ಚೇಂಜ್ ಆಗ್ತಾಯಿದೆ ಅಂತ ಹೇಳಿದ್ರೆ ಇದೇ ದ ವೆಲಾಸಿಟಿ ಹ್ಯಾಸ್ ಟು ಇನ್ಕ್ರೀಸ್, ಇಲ್ಲಾಂದರೆ ಕಮ್ಮಿ ಹಾಕ್ಕೊಬೇಕು ಅಲ್ವಾ? ಒಂದು ವಸ್ತು ಬೇಗ ಜೋರಿಗೆ ಹೋಗಬೇಕು, ಇಲ್ಲಾಂತ ಹೇಳಿದ್ರೆ ನಿಧಾನಕ್ಕೆ ಹೋಗೋಕ್ಕೆ ಶುರು ಆಗಬೇಕು. ಸರಿ ತಾನೆ? ಸೊ ಇವಾಗ ಒಂದು ವಸ್ತು ಇಲ್ಲಿ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ನೀವೊಂದು ಫೋರ್ಸ್ ಅಪ್ಲೈ ಮಾಡ್ತೀರಾ ಅದ್ರ ಮೇಲೆ, ಏನಾಗುತ್ತೆ? ಜೋರು ಹೋಗಕ್ಕೆ ಶುರು ಆಗುತ್ತೆ. ಸರಿನಾ? ಸೊ ವಿ ಅಪ್ಲೈಯಿಂಗ್ ಅ ಫೋರ್ಸ್, ಜೋರು ಹೋಗಕ್ಕೆ ಶುರು ಆಯಿತು. ಏನಂತ ಹೇಳ್ಬೋದು ನಾವು? ಕೈನೆಟಿಕ್ ಎನರ್ಜಿ ಇದರಲ್ಲಿತ್ತು ಒಂದಷ್ಟು, ಇದರಲ್ಲೂ ಒಂದಷ್ಟು ಕೈನೆಟಿಕ್ ಎನರ್ಜಿ ಇತ್ತು. ಸೊ ದೇರ್ ಇಸ್ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಆ ಚೇಂಜ್ ಎಲ್ಲಿಂದ ಬಂತು? ಬಿಕಾಸ್ ಆಫ್ ದ ವರ್ಕ್. ಸೊ ವರ್ಕ್ ಇಸ್ ನಥಿಂಗ್ ಬಟ್ ಈಕ್ವಲ್ ಟು ದ ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಸಿನಾರಿಯೋ ಆಫ್ ದ ಆಬ್ಜೆಕ್ಟ್, ದ ಚೇಂಜ್ ಆಫ್ ಕೈನೆಟಿಕ್ ಎನರ್ಜಿ. ವ್ಯತ್ಯಾಸ ಹೇಗೆ ಕಂಡುಹಿಡಿತೀರಾ? ಒಂದೆರಡು ವಸ್ತುವಲ್ಲಿ ಸಿನಾರಿಯೋದಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಅದನ್ನೆರಡು ಹೇಗೆ ಕಂಡುಹಿಡಿಬೋದು? ಆ ವ್ಯತ್ಯಾಸ ಹೇಗೆ ಕಂಡುಹಿಡಿಬೋದು? ಹೇಗೆ ಅಂತ ಹೇಳಿದ್ರೆ ಬೈ ಟೇಕಿಂಗ್ ದಿಸ್ ರಿಲೇಷನ್ಶಿಪ್, ಏನೋ ಸಬ್ಟ್ರಾಕ್ಷನ್ ಫೈನಲ್ ಕೈನೆಟಿಕ್ ಎನರ್ಜಿ ಮೈನಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ವ್ಯತ್ಯಾಸ ಏನಿದೆಯಲ್ಲ ಅದೇ ನಮ್ಮ ಕೆಲಸ, ಅಷ್ಟೇ ಅಲ್ವಾ? ಇವಾಗ ಇದೇ ಪಿಕ್ಚರು ಇಲ್ಲಿ ಹೇಳ್ತೀನಿ ನೋಡಿ, ಹೋಗ್ತಾ ಇರೆ ಅದ್ರ ಪಡೋದು. ಆಯಿತಾ? ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅದರ ಆಪೋಸಿಟ್ ದಿಕ್ಕಲ್ಲಿ ಫೋರ್ಸ್ ಅಪ್ಲೈ ಮಾಡ್ತೀವಿ. ಏನಾಗುತ್ತೆ? ಒಂದು ಅದು ನಿಧಾನ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಕಮ್ ಟು ಅ ಹಾಲ್ಟ್, ರೆಸ್ಟಿಗೆ ಬರ್ಬೋದು. ಸರಿನಾ? ಇಟ್ ಕೇಮ್ ಟು ರೆಸ್ಟ್ ಅಂತ ಹೇಳಿದ್ರೆ ವೆಲಾಸಿಟಿ 0 ಆಗುತ್ತೆ. ಸೊ ಏನು ಹೇಳ್ಬೋದು? ಇಲ್ಲೂ ಕೂಡ ಅದೇ ಹೇಳ್ಬೋದು. ಕೈನೆಟಿಕ್ ಎನರ್ಜಿ ಇನಿಷಿಯಲ್ ಒಂದಷ್ಟಿದೆ, ಇನಿಷಿಯಲ್ ಮತ್ತು ಫೈನಲ್ ವ್ಯತ್ಯಾಸ ತೊಗೊಂತು ಅಂತ ಹೇಳಿದ್ರೆ ದಟ್ ಈಸ್ ದ ವರ್ಕ್ ದಟ್ ಇಸ್ ಡನ್ ಬೈ ಅಸ್ ಆನ್ ದ ಆಬ್ಜೆಕ್ಟ್ ಅಂತ ಹೇಳ್ಬೋದು. ದ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಇಲ್ಲೂ ಕೂಡ ಏನಾಗುತ್ತೆ? ವರ್ಕ್ ಇಸ್ ಡನ್ ಆ್ಯಂಡ್ ದ ವರ್ಕ್ being done is seen as change in kinetic energy. So final kinetic energy minus initial kinetic energy. ಇಲ್ಲೂ ಕೂಡ ವ್ಯತ್ಯಾಸ ಏನಂತ ಹೇಳಿದ್ರೆ ಇಲ್ಲಿ ನಿಮ್ಮ ಉತ್ತರ ಪಾಸಿಟಿವ್ ಉತ್ತರ ಬರುತ್ತೆ, ಇಲ್ಲಿ ನಿಮ್ಮ ಉತ್ತರ ನೆಗೆಟಿವ್ ಉತ್ತರ ಬರುತ್ತೆ, ಅಷ್ಟೇ, ಏನಿಲ್ಲ ಅಲ್ವಾ? ಒಂದು ಎಕ್ಸಾಂಪಲ್ ಕೊಟ್ಟು ಇದೆಲ್ಲ ತಿರ್ಗಾ ಬಿಡಿಸಿ ಹೇಳ್ತೀನಿ ನೋಡಿ. ಕ್ವಶನ್ ಓದ್ಲಾ ನಾನಿವಾಗ? A moving car has 3000 kilojoules of kinetic energy. ಸರಿ. A driver breaks the car, comes to a halt. Halt ಅಂತ ಹೇಳಿದ್ರೆ ನಿಲ್ಲೋದು. ಆಯಿತಾ? How much work is done by the force provided by the brakes? ಇದೆ ನಿಮ್ಮ ಪ್ರಶ್ನೆ. ಇದನ್ನು ಎಕ್ಸಾಂಪಲ್ ಅಂತ ತೊಗೊಳೋಣ rather than ಕ್ವಶನ್. ಸೊ ಇದನ್ನು ನಾನು ಈ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಮ್ಮ ಹತ್ರ ಒಂದು ಗಾಡಿ ಇದೆ, ನಾವೆಲ್ಲ ಹೋಗ್ತಾ ಇದ್ದೀವಿ. ಸರಿನಾ? ಆಯಿತಾ? ಇವಾಗ ಹೋಗ್ತಾ ಇದು ಜೋರಿಗೆ. ಇವಾಗ ಅಕಸ್ಮಾತಾಗಿ ಶಕ್ತಿಮಾನ್ ಎದುರುಗಡೆ ಬಂದು ಗಾಡಿಯನ್ನು ನಿಲ್ಲಿಸಿದ್ರು ಅಂತ ಹೇಳಿದ್ರೆ ಏನಾಗುತ್ತೆ? ನಮ್ಮ ಬ್ರೇಕ್ಸು ಸರಿ ಹೋಗ್ತಾಯಿಲ್ಲ, ಏನೋ ಎದುರುಗಡೆ ಏನೋ ಆಕ್ಸಿಡೆಂಟ್ ಏನೋ ಆಗಿದೆ, ನಮ್ಗೆ ಗೊತ್ತಿಲ್ಲ ಅದು. ಸೊ ನಮ್ಮ ಎದುರುಗಡೆ ಬಂದು ಈ ಥರ ಒಬ್ರು ಯಾರೋ ಫೋರ್ಸ್ ಅಪ್ಲೈ ಮಾಡ್ತಾರೆ, ಶಕ್ತಿಮಾನ್ ಫೋರ್ಸ್ ಅಪ್ಲೈ ಮಾಡ್ತಾರೆ, ಯಾವ ದಿಕ್ಕಲ್ಲಿ? ಉಲ್ಟಾ. ಆಯಿತಾ? ಅದನ್ನು ಹೇಳ್ತಾ ಇರೋದು. ಬ್ರೇಕ್ಸ್ ಅಂತ ಮಾತಾಡ್ತಾ ಇದ್ದಾರೆ, ಬಟ್ ನಾನು ಇದನ್ನು ಇನ್ನೊಂದು ರೀತಿಯಲ್ಲಿ ಕನ್ವರ್ಟ್ ಮಾಡ್ತೇನೆ. ಆಯಿತಾ? ನಮ್ಮ ಗಾಡಿ ಆ್ಯಸ್ ಅ ಹೋಲ್, ನಮ್ಮ ತೂಕ, ಗಾಡಿ ತೂಕ ಮತ್ತು ಅದು ಹೋಗ್ತಾ ಇರೋ ವೆಲಾಸಿಟಿ ಅದನ್ನೆಲ್ಲ ಕಂಬೈನ್ ಮಾಡಿ ಈ ಗಾಡಿಯಲ್ಲಿ 3000 ಜೌಲ್ ಕೈನೆಟಿಕ್ ಎನರ್ಜಿ ಇದೆ. ಅಷ್ಟು ದೂರ ಬಂದಿದ ತಕ್ಷಣ ಗಾಡಿ ನಿಂತೋಗುತ್ತೆ ಅಲ್ವಾ? ಯಾಕಂತ ಹೇಳಿದ್ರೆ ಆಪೋಸಿಟ್ ದಿಕ್ಕಲ್ಲಿ ಫೋರ್ಸ್ ಅಪ್ಲೈ ಆಗ್ತಾಯಿದೆ. ಸರಿ ತಾನೆ? ಸೊ ಎನರ್ಜಿ ಎಷ್ಟಿರ್ತಿದ್ರಲ್ಲಿ ಹುಡುಗರ? 0 ತಾನೆ. ಏನಕ್ಕೆ 0? ಯಾಕಂತ ಹೇಳಿದ್ರೆ ನಮ್ಮ ವೆಲಾಸಿಟಿ ಸಿನ್ಸ್ ವಿ ಕೇಮ್ ಟು ಅ ರೆಸ್ಟ್ ಏನು ಹೇಳ್ಬೋದು? ನಮ್ಮ ಫೈನಲ್ ವೆಲಾಸಿಟಿ 0 ಆಗುತ್ತೆ. ಇಲ್ಲಿ ಗಾಡಿ ಮೂವ್ ಆಗ್ತಾ ಇದೆ, ಇಟ್ಸ್ ಮೂವಿಂಗ್.
ಇಲ್ಲಿ ನಿಮ್ಮ ವೆಲಾಸಿಟಿ ಮೋರ್ ದೆನ್ 0 ಇರುತ್ತೆ. ಇಲ್ಲಿ ಏನಾಗುತ್ತೆ, ಲೆಸ್ ದೆನ್ 0 ಅಲ್ಲ, ಈಕ್ವಲ್ ಟು 0 ಆಗುತ್ತೆ ಇದು. ಸೊ ಇಲ್ಲಿ ಹೇಗೆ ಕಂಡುಹಿಡಿಬೋದು, ವರ್ಕ್ ಡನ್ ಬೈ ದ ಬ್ರೇಕ್, ವರ್ಕ್ ಡನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಹೇಗೆ ಕಂಡುಹಿಡಿತಾರೆ ಚೇಂಜ್ ಹೇಗೆ ಕಂಡುಹಿಡ್ಬೋದು ಅಂತ ಹೇಳಿದ್ರೆ, ಕೈನೆಟಿಕ್ ಎನರ್ಜಿ ಫೈನಲ್ ಮೈನಸ್ ಕೈನೆಟಿಕ್ ಎನರ್ಜಿ ಇನಿಷಿಯಲ್. ಫೈನಲ್ ಕೈನೆಟಿಕ್ ಎನರ್ಜಿ ಹೇಗೆ ಕಂಡುಹಿಡಿಬೋದು, ಯೂಸಿಂಗ್ ದ ಫಾರ್ಮುಲಾ ಹಾಫ್ ಆಫ್ mv². ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಎಷ್ಟಿದೆ, 3000 joules ಅಲ್ವಾ. ಬಟ್ ಫೈನಲ್ ಕೈನೆಟಿಕ್ ಎನರ್ಜಿ, ಸಿನ್ಸ್ ದ ಆಬ್ಜೆಕ್ಟ್ ಇಸ್ ಕಮಿಂಗ್ ಟು ರೆಸ್ಟ್, ಆಸ್ ದ ಆಬ್ಜೆಕ್ಟ್ is coming to rest, the velocity will be equal to 0 meter per second. ಹಾಗಾಗಿ ಇದು 0 ಆಗುತ್ತೆ ಅಲ್ವಾ. ಸೊ therefore work is equal to 0 minus 3000. So this is equal to minus 3000 joule. ನೆಗೆಟಿವ್ ವ್ಯಾಲ್ಯೂ ಹೇಗೆ ಬಂತು, ಏನು ಹೇಳ್ತಿದ್ದು, the negative value tells that indicates the work is done ಹೌದು ಅಗೇನ್ಸ್ಟ್ ದ ಮೋಷನ್ ಅಲ್ವಾ. ತಪ್ಪರ್ದ್ನಾ, ಸರಿ ಇದೆಯಾ ಇದು, ಅಗೇನ್ಸ್ಟಾ ಇಲ್ಲ ಅಂತ ಹೇಳಿದ್ರೆ ಟುವರ್ಡ್ಸ್ ಇನ್ ದ ಸೇಮ್ ಡೈರೆಕ್ಷನ್ ಆಫ್ ದ ಮೋಷನಾ. ನೆಗೆಟಿವ್ ವರ್ಕ್ ಅಂತ ಹೇಳಿದ್ರೆ ಅಗೇನ್ಸ್ಟ್ ದ ಮೋಷನ್ ಅಲ್ವಾ, ಉಲ್ಟಾ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆಯೋ ಅದರ ಆಪೋಸಿಟ್ ದಿಕ್ಕಲ್ಲಿ ನಾವು ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ. ಗ್ರಾವಿಟಿಯಲ್ಲಿ ನೋಡಿದ್ದೀವಿ ಇಂಥ ಪ್ರಶ್ನೆ ಎಲ್ಲ. ಸೊ ಫ್ರಿಕ್ಷನಲ್ಲೂ ಕೂಡ ಬ್ರೇಕ್ಸಲ್ಲೂ ಕೂಡ ನೆಗೆಟಿವ್ ವರ್ಕ್ ಆಗುತ್ತೆ. ಬ್ರೇಕ್ನ ಹೊಡೆದಾಗ ಗಾಡಿ ಕಮ್ಮಿ ವೆಲಾಸಿಟಿ ಅಂದರೆ ಎನರ್ಜಿ ಇಟ್ ಡಿಸಪಿಯರ್ಸ್ ಇನ್ ಫಾರ್ಮ್ ಆಫ್ ಹೀಟ್ ಆ್ಯಂಡ್ ಆಲ್ ಆಫ್ ದ್ಯಾಟ್, ಲೈಟು ಹೀಟ್ ಆ ಥರದ್ದೆಲ್ಲ ಅಲ್ವಾ. ಸೊ ಏನು ಮಾಡ್ತಾಯಿದ್ದೀವಿ ನಾವು ಇಲ್ಲಿ, ಇಟ್ ಈಸ್ ರೆಡ್ಯೂಸಿಂಗ್, ಇಟ್ ಈಸ್ ಟೇಕಿಂಗ್ ಅವೇ ದ ಎನರ್ಜಿ ಆ್ಯಂಡ್ ಪುಟಿಂಗ್ ಇಟ್ ಆ್ಯಸ್ ಸಮಥಿಂಗ್ ಎಲ್ಸ್. ಹಾಗಾಗಿ ಅದು ನೆಗೆಟಿವ್ ವರ್ಕ್ ಆಗುತ್ತೆ. ಇಟ್ಸ್ ನೆಗೆಟಿವ್ ಬಿಕಾಸ್ ಇಟ್ಸ್ ಅಗೇನ್ಸ್ಟ್ ದ ಮೋಷನ್ ಅಂತ ಹೇಳಿ. ಆ್ಯಂಡ್ ದೇರ್ ಫಾರ್ ದ ವರ್ಕ್ ಡನ್ ಬೈ ದ ಫೋರ್ಸ್ ಪ್ರೊವೈಡೆಡ್ ಬೈ ದ ಬ್ರೇಕ್ಸ್ ಇಸ್ minus 3000 joules. ಎಕ್ಸಾಮಲ್ಲಿ ಇಷ್ಟೊಂದೆಲ್ಲ ಬರೀಬೇಕಾಗಿಲ್ಲ ನೀವು. 1 ಮಾರ್ಕರ್ ಇತ್ತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ವರ್ಕ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂತ ಹೇಳಿ ವಿಚ್ ಇಸ್ ಈಕ್ವಲ್ ಟು 0 minus 3000 ಅಂತ ಬರೆದು ಈ ಥರ ಬರೆದ್ರೆ ಸಾಕು, ಸರಿನಾ. ಸೊ ಇಷ್ಟೊಂದು ಡೀಟೇಲಾಗಿ ಏನೇನು ಬರ್ತಾ ಇದೀನಿ ಅಂತ ಹೇಳಿದ್ರೆ ನಿಮಗೆ ಮೊದಲೇ ಪ್ರಶ್ನೆ ಅರ್ಥ ಆಗಲಿ ಅಂಥೇಳಿ ಮತ್ತೆ ಹೋಗ್ತಾ ಹೋಗ್ತಾ ನೀವೇ ನೋಡ್ತೀರಾ ಹೇಗೆ ಬರೀಬೇಕು ಅಂತ ಹೇಳಿ. ಹಾಂ, ಇವಾಗೆಲ್ಲ ಪಾಸ್ ಮಾಡ್ಕೊಂಡು ಎಲ್ಲ ಬರ್ಕೊಳ್ಳಿ, ಏನು ಮಿಸ್ ಮಾಡ್ಕೊಂಡು ಹೋಗಬೇಡಿ. ಯಾಕಂತ ಹೇಳಿದ್ರೆ ಇದ್ರ ಮೇಲೆ ಒಂದೆರಡು ಪ್ರಶ್ನೆ ಬಂದೇ ಬರುತ್ತೆ.